ಚಿತ್ರದ ಆರಂಭದಲ್ಲಿ ನಮಗೆ ಮರುಭೂಮಿಯನ್ನು ತೋರಿಸಲಾಗಿದೆ. ಕೆಲವು ಅಪರೂಪದ ಸ್ಪೈಡರ್ಗಳನ್ನು ಹಿಡಿಯಲು ಅನೇಕ ಜನರು ಇಲ್ಲಿಗಲ್ ಆಗಿ ಇಲ್ಲಿಗೆ ಬಂದರು. ಈ ಮರುಭೂಮಿಯಲ್ಲಿ ಸ್ಪೈಡರ್ಗಳು ಎಲ್ಲೂ ಕಂಡುಬರುವುದಿಲ್ಲ. ಅವುಗಳನ್ನು ಹಿಡಿಯುವುದು ಅಥವಾ ಬೆಳೆಸುವುದು ಇಲ್ಲಿಗಲ್ ಆಗಿತ್ತು. ಹಾಗೂ ಇಲ್ಲಿಗಲ್ ಆಗಿ ಮಾರಾಟ ಮಾಡಿ ಸಾಕಷ್ಟು ಹಣ ಪಡೆಯುತ್ತಿದ್ದರು. ದೀರ್ಘಕಾಲದವರೆಗೆ ಈ ಜನರು ಮರುಭೂಮಿಯಲ್ಲಿ ಅಲೆದಾಡಿದರು. ಮತ್ತು ಅಂತಿಮವಾಗಿ ಈ ಗುಂಪಿನ ವ್ಯಕ್ತಿಯೊಬ್ಬ ಈ ಸ್ಪೈಡರ್ಗಳ ಮನೆಯನ್ನು ಬಂಡೆಯ ಕೆಳಗೆ ನೋಡುತ್ತಾನೆ. ಗೆಳೆಯರಿಗೆ ಕರೆ ಮಾಡಿ ಸ್ಪೈಡರ್ಗಳ ಬಗ್ಗೆ ಹೇಳಿದ್ದರು. ಎಲ್ಲರೂ ಎಕ್ಸೈಟೆಡ್ ಆಗಿ ಇಲ್ಲಿಗೆ ಓಡಿ ಬರುತ್ತಾರೆ. ಇಟ್ಟಿಗೆಗಳಿಂದ ಮಾಡಿದ ಈ ಸಿಂಕ್‌ಹಾಲ್‌ನಲ್ಲಿ ಈ ಸ್ಪೈಡರ್ಗಳ ಮನೆಯೊಳಗೆ ಅವರು ವಿಶೇಷ ರೀತಿಯ ಸ್ಪ್ರೇ ಅನ್ನು ಮಾಡುತ್ತಾರೆ. ಸ್ವಲ್ಪ ಸಮಯದ ನಂತರ ಆ ಬ್ಲಾಕ್ ಸ್ಪೈಡರ್ಗಳು ತಮ್ಮ ಹೊಲಸಲಿಂದ ಹೊರಬರಲು ಪ್ರಾರಂಭಿಸಿದವು. ಈ ಸ್ಪೈಡರ್ಗಳಲ್ಲಿ ಒಂದು ಅವರ ಗುಂಪಿನ ಸ್ನೇಹಿತನ ಮೇಲೆ ಅಟ್ಯಾಕ್ ಮಾಡುತ್ತದೆ. ಸ್ಪೈಡರ್ ಅವನನ್ನು ಕಚ್ಚಿದ ತಕ್ಷಣ ಅವನು ಕೆಟ್ಟದಾಗಿ ನರಳಲಾರಂಭಿಸಿದನು. ಈ ಗುಂಪಿನ ಸದಸ್ಯರು ತಮ್ಮ ಸ್ನೇಹಿತನನ್ನು ಉಳಿಸುವ ಬದಲು ಇಲ್ಲಿ ಸ್ಪೈಡರ್ಗಳನ್ನು ಸಂಗ್ರಹಿಸುತ್ತಲೇ ಇರುತ್ತಾರೆ. ಅದರ ನಂತರ ಅವನು ತನ್ನ ನೊಂದ ಸ್ನೇಹಿತನನ್ನು ಕೊಂದುಬಿಟ್ಟನು. ದೃಶ್ಯದ ನಂತರ ನಮಗೆ ಫ್ರಾನ್ಸ್ನಲ್ಲಿ ಕ್ಯಾಲೆಬ್ ಎಂಬ ಹುಡುಗನನ್ನು ತೋರಿಸಲಾಗುತ್ತದೆ. ಈ ಸಮಯದಲ್ಲಿ ಕ್ಯಾಲೆಬ್ ಮಾರ್ಕೆಟ್ನಲ್ಲಿದ್ದನು. ಅಲ್ಲಿ ಜನರು ತಮ್ಮ ಕದ್ದ ಮಾಲನ್ನು ಮಾರುತ್ತಿದ್ದರು. ಅವನು ಕಳ್ಳನೇ ಎಂದು ನಾವು ಊಹಿಸಬಹುದು. ಇಲ್ಲಿ ತನ್ನ ಕದ್ದ ಮಾಲುಗಳನ್ನು ಮಾರಾಟ ಮಾಡುವ ಬದಲು ಅವರು ಕೆಲವು ದುಬಾರಿ ಆಭರಣಗಳನ್ನು ಖರೀದಿಸಲು ವ್ಯಾಪಾರಿಗೆ ಹೇಳುತ್ತಾರೆ. ಆಭರಣವನ್ನು ಖರೀದಿಸಿದ ನಂತರ ಕ್ಯಾಲೆಬ್ ಅದೇ ಅಂಗಡಿಯಲ್ಲಿ ಆ ಸ್ಪೈಡರ್ನನ್ನು ನೋಡುತ್ತಾನೆ. ಕೊನೆಯ ದೃಶ್ಯದಲ್ಲಿ ಆ ಜನರು ಅವನನ್ನು ಮರುಭೂಮಿಯಿಂದ ಹಿಡಿದರು. ಕೀಟಗಳು ಮತ್ತು ಕೀಟಗಳನ್ನು ಹಿಡಿಯುವಲ್ಲಿ ಬಹಳಷ್ಟು ಆಸಕ್ತಿ ಹೊಂದಿದ್ದ ಕ್ಯಾಲೆಬ್ ಈ ಸ್ಪೈಡರ್ನನ್ನು ನೋಡಿದ ತಕ್ಷಣ ಇದು ತುಂಬಾ ಹೊಸದು ಎಂದು ಅವನಿಗೆ ಅರ್ಥವಾಗುತ್ತದೆ. ಅದಕ್ಕೆ ಈ ಸ್ಪೈಡರ್ನನ್ನು ಖರೀದಿಸಿದ್ದ. ಇದನ್ನೆಲ್ಲ ಖರೀದಿಸಿದ ನಂತರ ಕ್ಯಾಲೆಬ್ ಈಗ ತನ್ನ ಬಿಲ್ಡಿಂಗ್ ಬಂದಿದ್ದನು. ಅವರ ಫ್ಲಾಟ್ ತುಂಬಾ ಕೆಟ್ಟ ಸ್ಥಿತಿಯಲ್ಲಿತ್ತು. ಅವನ ಸಿಸ್ಟರ್ ರಿಪೇರಿ ಮಾಡುತ್ತಿದ್ದಳು. ಕೆಲವು ಸಮಯದ ಹಿಂದೆ ಕ್ಯಾಲೆಬ್ನ ತಾಯಿ ತೀರಿಕೊಂಡಿದ್ದಳು. ಅದರ ನಂತರ ಅವನು ಮತ್ತು ಅವನ ಸಿಸ್ಟರ್ ಇಲ್ಲಿ ವಾಸಿಸುತ್ತಾರೆ. ಕ್ಯಾಲೆಬ್ ತನ್ನ ರೂಮ್ನಲ್ಲಿ ತನ್ನ ವಸ್ತುಗಳನ್ನು ಇಟ್ಟು ನಂತರ ಸ್ಟೋರ್ ರೂಮ್ಗೆ ಬರುತ್ತಾನೆ. ಅಲ್ಲಿ ಅವರು ಸಾಕಷ್ಟು ಶೂಗಳನ್ನು ಇಟ್ಟುಕೊಂಡಿದ್ದರು. ಅವನು ಇಲ್ಲಿ ಶೂಗಳನ್ನು ಚೆಕ್ ಮಾಡುತ್ತಾರೆ. ಈ ಮಧ್ಯೆ ಅವನ ಸ್ನೇಹಿತ ಸೈಕಲ್ ಕದಿಯುತ್ತಾನೆ. ಕ್ಯಾಲೆಬ್ ಸ್ವತಃ ಕಳ್ಳನಾಗಿದ್ದನು. ಆದರೆ ತನ್ನ ಸ್ನೇಹಿತನ ಕಳ್ಳತನದಿಂದ ಅವನು ತುಂಬಾ ಕೋಪಗೊಂಡನು. ಯಾಕೆಂದರೆ ಇನ್ನೊಂದೇ ತಪ್ಪು ಮಾಡುವುದಿಲ್ಲ ಎಂದು ನಿರ್ಧರಿಸಿದ್ದರು. ಕಳ್ಳತನವನ್ನೆಲ್ಲ ಬಿಟ್ಟು ಸ್ವಂತ ಬಿಸಿನೆಸ್ ಮಾಡುವನು ಮತ್ತು ಪ್ರಾಮಾಣಿಕತೆಯಿಂದ ಹಣವನ್ನು ಸಂಪಾದಿಸಿ. ಅವರ ಆರ್ಡರ್ನಲ್ಲಿ ಇನ್ನೂ ಸಾಕಷ್ಟು ಶೂಸ್ಗಳಿದ್ದವು. ಅವನು ತನ್ನ ಆದೇಶವನ್ನು ಸಂಗ್ರಹಿಸುತ್ತಿದ್ದನು. ಆಗ ಗ್ರಾಹಕರೊಬ್ಬರ ಶೂ ಬಾಕ್ಸ್ ಒಡೆದು ಹೋಗಿರುವುದನ್ನು ನೋಡಿದ್ದಾನೆ. ಮುರಿದ ಶೂ ಬಾಕ್ಸ್ನಲ್ಲಿ ಅವರು ಆರ್ಡರ್ ಮಾಡಲು ಸಾಧ್ಯವಾಗಲಿಲ್ಲ. ಅದಕ್ಕೆ ಮನೆಯಿಂದ ಹೊಸ ಶೂ ಬಾಕ್ಸ್ ತರಲು ಹೋಗುತ್ತಾನೆ. ಮನೆಗೆ ಬಂದ ಕೂಡಲೇ ತನ್ನ ರೂಮಿನಲ್ಲಿ ಕರೆಂಟ್ ಆಫ್ ಆಗಿದ್ದನ್ನು ನೋಡುತ್ತಾನೆ. ಮತ್ತು ಇದನ್ನು ನೋಡಿ ಅವನು ಹುಚ್ಚನಾಗುತ್ತಾನೆ. ಕೋಣೆಯಲ್ಲಿ ಲೈಟ್ಸ್ಗಳನ್ನು ಆಫ್ ಮಾಡುವುದು ದೊಡ್ಡ ತಪ್ಪು. ಏಕೆಂದರೆ ಅಲ್ಲಿ ಸಾಕಷ್ಟು ಕೀಟಗಳಿದ್ದವು. ಬೆಳಕು ಇಲ್ಲದೆ ಕಡಿಮೆ ತಾಪಮಾನದಲ್ಲಿ ಸಾಯುತ್ತದೆ. ಕಾಲೆಬನು ತನ್ನ ಸಿಸ್ಟರ್ಗೆ, ನೀನು ಇದನ್ನೆಲ್ಲ ಏಕೆ ಮಾಡುತ್ತಿದ್ದೀ? ನನ್ನ ಕೋಣೆಯಲ್ಲಿ ಲೈಟ್ಗಳನ್ನು ಸ್ವಿಚ್ ಆಫ್ ಮಾಡುವ ಅಗತ್ಯವೇನು? ಅದಕ್ಕೆ ಉತ್ತರವಾಗಿ ಆಕೆ ಹೇಳುತ್ತಾಳೆ, ಎಷ್ಟು ವಿದ್ಯುತ್ ಬಿಲ್ ಬರುತ್ತಿದೆ ಗೊತ್ತಾ? ನಿಮ್ಮ ಕೋಣೆಯಲ್ಲಿ ಎಲ್ಲಾ ಲೈಟ್ಸ್ಗಳು ಆನ್ ಆಗಿವೆ. ಬಿಲ್ಗಳನ್ನು ಯಾರು ನೋಡಿದ್ದಾರೆ? ಹಣ ಎಲ್ಲಿಂದ ಬಂತು? ನೀವು ಏನಾದರೂ ಯೋಚಿಸಿದ್ದೀರಾ? ಹೇಗಾದರೂ ಈ ಕೀಟಗಳು ನಮಗೆ ಏನನ್ನೂ ನೀಡುವುದಿಲ್ಲ. ಉತ್ತರವಾಗಿ ಅವನು ತನ್ನ ಸಿಸ್ಟರ್ಗೆ ಹೇಳುತ್ತಾನೆ, ನಾನು ಅದರ ಬಗ್ಗೆ ಯೋಚಿಸಿದೆ. ನಾನು ನನ್ನ ಶೂ ವ್ಯಾಪಾರವನ್ನು ಪ್ರಾರಂಭಿಸಿದೆ. ಅಲ್ಲಿಂದ ಹಣ ಬರುತ್ತದೆ, ಎಲ್ಲವನ್ನೂ ನಿರ್ವಹಿಸುತ್ತೇವೆ. ಆದರೆ ತಂಗಿ ಅವನ ಮಾತನ್ನು ನಂಬಲಿಲ್ಲ. ಕ್ಯಾಲೆಬ್ ಈಗ ತನ್ನ ಕೋಣೆಯಲ್ಲಿ ಲೈಟ್ಸ್ಗಳನ್ನು ಆನ್ ಮಾಡುತ್ತಾನೆ ಮತ್ತು ಅವನ ಎಲ್ಲಾ ಕೀಟಗಳನ್ನು ಪರಿಶೀಲಿಸುತ್ತದೆ. ಅವನು ತನ್ನ ಹೊಸ ಸ್ಪೈಡರ್ನ್ನು ಇಲ್ಲಿ ಹೊಂದಿಸಲು ಪ್ರಯತ್ನಿಸುತ್ತಾನೆ. ಆದರೆ ಇಲ್ಲಿ ಅವನಿಗೆ ವಿಶೇಷ ಸ್ಥಾನವಿರಲಿಲ್ಲ. ಅದಕ್ಕೆ ಅವನ ಕೈಯಲ್ಲಿ ಒಡೆದ ಶೂ ಬಾಕ್ಸ್. ಕ್ಯಾಲೆಬ್ ಆ ಸ್ಪೈಡರ್ನ್ನು ಅದರಲ್ಲಿ ಹಾಕಿದ್ದ. ಇಷ್ಟೆಲ್ಲ ಮಾಡಿದ ನಂತರ ಅವನು ತನ್ನ ಅಮ್ಮನ ಸ್ನೇಹಿತನ ಪಾರ್ಟಿಗೆ ಹೋಗಬೇಕೆಂದು ಬಯಸುತ್ತಾನೆ. ಅವನ ತಾಯಿಯ ಮರಣದ ನಂತರ ಅವನು ಅವಳನ್ನು ತನ್ನ ತಾಯಿ ಎಂದು ಪರಿಗಣಿಸಿದನು. ಈ ಮಹಿಳೆಯು ಕ್ಯಾಲೆಬ್ ಅನ್ನು ತುಂಬಾ ಪ್ರೀತಿಸುತ್ತಿದ್ದಳು ಮತ್ತು ಇಂದು ಕ್ಯಾಲೆಬ್ ಖರೀದಿಸಿದ ಕಿವಿಯೋಲೆಗಳು ಅವಳಿಗೆ. ಅವಳು ಕ್ಯಾಲೆಬ್ಗೆ ಹೇಳುತ್ತಾಳೆ, ನೀವು ಉತ್ತಮವಾಗುತ್ತಿದ್ದೀರಿ. ಇದು ಒಳ್ಳೆಯದು. ನಿಮ್ಮ ತಾಯಿ ಇಂದು ಬದುಕಿದ್ದರೆ ಅವರು ತುಂಬಾ ಸಂತೋಷವಾಗಿರುತ್ತಾರೆ. ಹೇಗಾದರೂ ಈ ಜನರು ಈಗ ಮೋಜು ಡ್ಯಾನ್ಸ್. ಮತ್ತು ಕ್ಯಾಲೆಬ್ ರಾತ್ರಿಯಲ್ಲಿ ಮನೆಗೆ ಬರುತ್ತಾನೆ. ಈಗ ಸ್ಪೈಡರ್ ನೋಡಲು ಶೂ ಬಾಕ್ಸ್ ತೆರೆದ ತಕ್ಷಣ ಅದರಲ್ಲಿ ಸ್ಪೈಡರ್ ಇರಲಿಲ್ಲ. ಸ್ಪೈಡರ್ ಓಡಿ ಹೋಗಿರಬೇಕು ಎಂದುಕೊಂಡ ಮತ್ತು ಇದನ್ನು ಯೋಚಿಸುತ್ತಾ ಅವನು ದುಃಖಿತನಾದನು. ಏಕೆಂದರೆ ಅವರು ಸಾಕಷ್ಟು ಹಣ ನೀಡಿ ಸ್ಪೈಡರ್ ಅನ್ನು ಖರೀದಿಸಿದ್ದರು. ಮತ್ತು ದೊಡ್ಡ ವಿಷಯವೆಂದರೆ ಅದು ತುಂಬಾ ಹೊಸದು ಮತ್ತು ಬಹಳ ಅಪರೂಪ. ಹೇಗಾದರೂ ಈಗ ಅವನು ಈ ಬಾಕ್ಸ್ ಅಲ್ಲಿ ಇಟ್ಟಿರುವ ಶೂಗಳನ್ನು ಎತ್ತಿಕೊಳ್ಳುತ್ತಾನೆ. ಹೊಸ ಬಾಕ್ಸ್ನಲ್ಲಿ ಪ್ಯಾಕ್ ಮಾಡುತ್ತದೆ ಮತ್ತು ತನ್ನ ಕಸ್ಟಮರ್ಗೆ ಆರ್ಡರ್ ತಲುಪಿಸಲು ಬಿಲ್ಡಿಂಗ್ಗೆ ಬರುತ್ತಾನೆ. ಈ ಆದೇಶವನ್ನು ಅವರ ಕಟ್ಟಡದಲ್ಲಿ ವಾಸಿಸುವ ವ್ಯಕ್ತಿಯಿಂದ ನೀಡಲಾಯಿತು. ಈ ಶೂಗಳನ್ನು ಕಸ್ಟಮರ್ಗೆ ನೀಡುವಾಗ ಕ್ಯಾಲೆಬ್ ಈ ಬಿಲ್ಡಿಂಗ್ನ ಓನರನ್ನು ನೋಡುತ್ತಾನೆ. ಅವರು ಯಾವಾಗಲೂ ಕ್ಯಾಲೆಬ್ ಅನ್ನು ಅನುಮಾನಿಸುತ್ತಿದ್ದರು. ಎಲ್ಲಿಗಲ್ ಕೆಲಸ ಮಾಡುತ್ತಿದ್ದನಂತೆ. ಅದಕ್ಕಾಗಿ ಅವನು ತನ್ನ ಹೆಚ್ಚಿನ ಸಮಯವನ್ನು ಕ್ಯಾಲೆಬ್ನ ಮೇಲೆ ಕಣ್ಣಿಡಲು ಕಳೆದನು. ಅವನು ಒಂದು ಜೊತೆ ಶೂಗಳೊಂದಿಗೆ ಮನೆಗೆ ಬರುತ್ತಾನೆ ಮತ್ತು ಅವರು ಪ್ರಯತ್ನಿಸಲು ಅವುಗಳನ್ನು ಧರಿಸುತ್ತಾರೆ. ತಕ್ಷಣ ಅವನು ಶೂಗಳಲ್ಲಿ ವಿಚಿತ್ರವಾದದ್ದನ್ನು ಕಂಡುಕೊಳ್ಳುತ್ತಾನೆ. ಅದರಲ್ಲಿ ಬಹಳ ದೊಡ್ಡ ಸ್ಪೈಡರ್ ಇತ್ತು. ದೇವರಿಗೆ ಧನ್ಯವಾದಗಳು, ಸ್ಪೈಡರ್ ಅವನನ್ನು ಕಚ್ಚಲಿಲ್ಲ. ವಾಸ್ತವವಾಗಿ ಕ್ಯಾಲೆಬ್ ಸ್ಪೈಡರ್ ಅನ್ನು ಶೂ ಬಾಕ್ಸ್ನಲ್ಲಿ ಹಾಕಿದ್ದರು. ಆದರೆ ಸ್ಪೈಡರ್ ಶೂಗಳೊಳಗೆ ಹೋಗಿತ್ತು. ಪಾದರಕ್ಷೆಗಳನ್ನು ಇನ್ನೊಂದು ಪೆಟ್ಟಿಗೆಯಲ್ಲಿ ಹಾಕಿ ಕಾಲೆಬ್ಗೆ ನೀಡಲಾಯಿತು. ಈ ಮನುಷ್ಯ ಶೂಸ್ಗಳನ್ನು ತೆಗೆದ ತಕ್ಷಣ ಅದರಿಂದ ಬಹಳಷ್ಟು ಸ್ಪೈಡರ್ಗಳು ಹೊರಬರುತ್ತವೆ. ಅಂದರೆ ಸ್ಪೈಡರ್ ತನ್ನ ಮಕ್ಕಳಿಗೆ ಬೂಟುಗಳನ್ನು ಕೊಟ್ಟಿತ್ತು. ಈ ಎಲ್ಲಾ ಸ್ಪೈಡರ್ಗಳು ಈ ಮನುಷ್ಯನನ್ನು ಕಚ್ಚುತ್ತವೆ. ಈ ವ್ಯಕ್ತಿಯ ಹಠಾತ್ ಸಾವು. ತನ್ನನ್ನು ತಾನು ಉಳಿಸಿಕೊಳ್ಳಲು ಏನನ್ನೂ ಮಾಡಲಾಗಲಿಲ್ಲ ಮತ್ತು ಸ್ವಲ್ಪ ಸಮಯದ ನಂತರ ಅವರು ನಿಧನರಾದರು. ಕ್ಯಾಲೆಬ್ ಮನೆಯಲ್ಲಿ ತುಂಬಾ ಅಸಮಾಧಾನಗೊಂಡಿದ್ದರು. ಮನೆಯನ್ನು ಸ್ಥಾಪಿಸುತ್ತಿದ್ದ ಕಾಲೆಬ್ನ ಸಹೋದರಿ ಮತ್ತು ಸ್ನೇಹಿತರು ಅವರು ಅವನ ಸಮಸ್ಯೆಗಳನ್ನು ಕೇಳಿದಾಗ ಕ್ಯಾಲೆಬ್ ಅವರಿಗೆ ಸ್ಪಷ್ಟವಾಗಿ ಹೇಳುತ್ತಾನೆ, ವಿಷಪೂರಿತ ಸ್ಪೈಡರ್ ಅನ್ನು ಇಲ್ಲಿಗೆ ತಂದಿದ್ದಾನೆ ಎಂದು. ಇದು ತಪ್ಪಾಗಿ ಕಾಣೆಯಾಗಿದೆ.
ಮತ್ತು ಆ ಜೇಡ ಯಾರನ್ನಾದರೂ ಕಚ್ಚಿದರೆ ಅವನು ಸಾಯಬಹುದು. ಅವರು ಸುಮ್ಮನೆ ಮಾತನಾಡುತ್ತಿದ್ದರು. ಆಗ ಅವರು ಗಮನಿಸುತ್ತಾರೆ, ಕ್ಯಾಲೆಬ್ ಶೂಸ್ಗಳನ್ನು ಕಳುಹಿಸಿದ ವ್ಯಕ್ತಿ ಅವನ ಅಪಾರ್ಟ್ಮೆಂಟ್ ಹೊರಗೆ ಅವನ ನಾಯಿ ಜೋರಾಗಿ ಬೊಗಳುತ್ತಿದೆ. ಪರೀಕ್ಷಿಸಲು ಅವರು ಅವರ ಮನೆಗೆ ಹೋಗಿ ಬಾಗಿಲು ಬಡಿಯುತ್ತಾರೆ. ಆದರೆ ಮತ್ತೆ ಮತ್ತೆ ಬಾಗಿಲು ಬಡಿದ ನಂತರವೂ ಆ ವ್ಯಕ್ತಿ ಪ್ರತಿಕ್ರಿಯಿಸಲಿಲ್ಲ. ಅವನ ಸುತ್ತಲಿನ ಜನರು ದೊಡ್ಡ ಶಬ್ದದಲ್ಲಿ ಸೇರುತ್ತಾರೆ. ಆದರೆ ಆ ವ್ಯಕ್ತಿ ಬಾಗಿಲು ತೆರೆಯುವುದಿಲ್ಲ. ಈ ಜನರು ಇಲ್ಲಿ ಪೊಲೀಸರನ್ನು ಕರೆದಿದ್ದರು. ತಕ್ಷಣ ಪೊಲೀಸರು ಬಾಗಿಲು ತೆರೆದು ಒಳಗೆ ಹೋದರು. ಅವರು ಆ ವ್ಯಕ್ತಿಯ ಮೃತದೇಹವನ್ನು ಕಂಡುಕೊಂಡರು. ತಕ್ಷಣ ಪೊಲೀಸರು ಬಾಗಿಲು ತೆರೆದು ಒಳಗೆ ಹೋದರು. ಆ ಮನುಷ್ಯನ ಮೃತದೇಹವು ಅವರ ಮುಂದೆ ಬಿದ್ದಿತ್ತು. ಅದನ್ನು ನೋಡಿ ಎಲ್ಲರೂ ಗಾಬರಿಯಾದರು. ಕಾಲೆಬ್ ನೋಡಿದ ಈ ಕಟ್ಟಡದ ಮಾಲೀಕರು ಈ ಮನುಷ್ಯನಿಗೆ ಶೋಸ್ಗಳನ್ನು ನೀಡುವುದು ಕೋಪದಿಂದ ಪೊಲೀಸರಿಗೆ ಹೇಳುತ್ತಾನೆ. ಆ ಕಾಲೆಬ್ ಅವನಿಗೆ ಕ್ಷೇಮಿಕಲ ವಸ್ತುವನ್ನು ಕೊಟ್ಟಿರಬೇಕು. ಇದರಿಂದಾಗಿ ಅವರು ಮಿತಿಮೀರಿದ ಸೇವನೆಯಿಂದ ಸಾವನ್ನಪ್ಪಿದರು. ಆದರೆ ಹಾಗಾಗಲಿಲ್ಲ. ವಿಷಕಾರಿ ಸ್ಪೈಡರ್ ಕಚ್ಚಿದ ಕಾರಣ ಅವರ ಸಾವು ಸಂಭವಿಸಿದೆ ಎಂದು ಪೊಲೀಸರು ಅವರಿಗೆ ಹೇಳುತ್ತಾರೆ. ನಿಮಿಷಗಳಲ್ಲಿ ಈ ಸಂಪೂರ್ಣ ಬಿಲ್ಡಿಂಗ್ ಮೇಲೆ ಕರ್ಫ್ಯೂ ವಿಧಿಸಲಾಗಿದೆ. ಇದರರ್ಥ ಪೊಲೀಸರು ಇಡೀ ಬಿಲ್ಡಿಂಗ್ ಅನ್ನು ಸೀಲ್ ಮಾಡಿದ್ದಾರೆ. ಈಗ ಈ ಬಿಲ್ಡಿಂಗ್ ಒಳಗೆ ಬರುವ ಹಕ್ಕು ಯಾರಿಗೂ ಇಲ್ಲ, ಹೊರಗೆ ಹೋಗಲೂ ಇಲ್ಲ. ಮತ್ತು ಇದನ್ನು ತಿಳಿದ ನಂತರ ಎಲ್ಲರೂ ಕೋಪಗೊಂಡರು. ಎಷ್ಟೋ ಜನ ಇಲ್ಲಿ ವಾಸಿಸುತ್ತಿರಲಿಲ್ಲ. ಭಯದಿಂದ ನಾವು ಈ ಬಿಲ್ಡಿಂಗ್ ಸ್ವಚ್ಛಗೊಳಿಸುವ ಮಹಿಳೆಯನ್ನು ನೋಡುತ್ತೇವೆ. ಅವಳು ಬೇಕಾಬಿಟ್ಟಿಯಾಗಿ ಸ್ವಚ್ಛಗೊಳಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ಅವಳು ಬಹಳಷ್ಟು ಸ್ಪೈಡರ್ಗಳು ಮತ್ತು ಸ್ಪೈಡರ್ ವೆಬ್ಗಳನ್ನು ನೋಡುತ್ತಾಳೆ. ಅವಳು ತನ್ನ ಸ್ಪ್ರೇ ತೆಗೆದುಕೊಳ್ಳುತ್ತಾಳೆ ಮತ್ತು ಈ ಎಲ್ಲಾ ಸ್ಪೈಡರ್ಗಳನ್ನು ಕೊಲ್ಲಲು ಪ್ರಾರಂಭಿಸುತ್ತದೆ. ಆದರೆ ಅವಳು ನೋಡಿದ ತಕ್ಷಣ ದೊಡ್ಡ ಸ್ಪೈಡರ್ ಅವಳ ಮುಖದ ಮೇಲೆ ದಾಳಿ ಮಾಡಿತು. ದಾಳಿಯ ನಂತರ ಆ ಮಹಿಳೆಗೆ ಏನಾಯಿತು ತೋರಿಸಲಿಲ್ಲ. ಕ್ಯಾಲೆಬ್ನ ಸಿಸ್ಟರ್ಸ್ ವಾಶ್ರೂಮ್ನಲ್ಲಿದ್ದಾಗ ಬಹಳಷ್ಟು ಸ್ಪೈಡರ್ಗಳು ವೆಂಟಿಲೇಷನ್ನಿಂದ ಹೊರಬರುತ್ತವೆ. ಈ ಸ್ಪೈಡರ್ ಅನ್ನು ನೋಡಿ ಅವಳು ತುಂಬಾ ಹೆದರುತ್ತಾಳೆ ಎಂದು ಜೋರಾಗಿ ಕಿರುಚುತ್ತಾಳೆ. ಅವಳ ಫ್ರೆಂಡ್ಸ್ ಅವಳಿಗೆ ಸಹಾಯ ಮಾಡಲು ಇಲ್ಲಿಗೆ ಬರುತ್ತಾರೆ. ಅವರು ಅವಳನ್ನು ವಾಶ್ರೂಮ್ನಿಂದ ಹೊರಗೆ ಕರೆದೊಯ್ದರು. ಕ್ಯಾಲೆಬ್ ಈ ದೊಡ್ಡ ಸ್ಪೈಡರ್ ಅನ್ನು ಹಿಡಿಯಲು ಬಯಸಿದ್ದರು. ಆದರೆ ಅವನು ಯಶಸ್ವಿಯಾಗದಿದ್ದಾಗ ನಂತರ ಅವನು ಸ್ಪೈಡರ್ ಅನ್ನು ಕೊಲ್ಲುತ್ತಾನೆ. ಈ ಜನರು ವೆಂಟಿಲೇಷನ್ ಪೈಪ್ ಅನ್ನು ತೆರೆಯುತ್ತಾರೆ. ಹಾಗಾಗಿ ಅಲ್ಲಿ ಸಾಕಷ್ಟು ಸ್ಪೈಡರ್ಗಳು ಇದ್ದವು. ಅದನ್ನು ನೋಡಿದ ತಕ್ಷಣ ಹರಡತೊಡಗಿತು. ಮೊದಲು ಅದು ವಾಶ್ರೂಮ್ನಿಂದ ಇಡೀ ಅಪಾರ್ಟ್ಮೆಂಟ್ಗೆ ಹರಡುತ್ತದೆ. ಈ ಜನರು ವಾಶ್ರೂಮ್ ಅನ್ನು ಮುಚ್ಚುತ್ತಾರೆ. ಕ್ಯಾಲೆಬ್ ಆಘಾತಕ್ಕೊಳಗಾದರು. ಈ ಸ್ಪೈಡರ್ಗಳು ಸೆಹ್ರಾದಿಂದ ಬಂದವು ಎಂದು ಅವರು ಅವರಿಗೆ ಹೇಳುತ್ತಾರೆ. ಕಡಿಮೆ ತಾಪಮಾನದಲ್ಲಿ ಅವರಿಗೆ ಜನ್ಮ ನೀಡುವುದು ಕಷ್ಟಕರವಾಗಿತ್ತು ಮತ್ತು ಬದುಕುವುದು ಕಷ್ಟವಾಗಿತ್ತು. ಆದರೆ ಹೇಗೆ ಅಂತ ಗೊತ್ತಿಲ್ಲ. ಅವಳು ತುಂಬಾ ಮಕ್ಕಳಿಗೆ ಜನ್ಮ ನೀಡಿದಳು. ಈಗ ಇಲ್ಲಿಯೇ ಇದ್ದರೆ ಸಾಯುತ್ತೇವೆ ಎಂದು ನಿರ್ಧರಿಸುತ್ತಾರೆ. ಅವರು ಹೇಗಾದರೂ ಈ ಬಿಲ್ಡಿಂಗ್ನಿಂದ ಹೊರಬರಬೇಕು. ಆದರೆ ಕಾಲೆಬ್ ಬಿಡಲು ಸಿದ್ಧರಿರಲಿಲ್ಲ. ಇದು ಬಹಳ ದೊಡ್ಡ ಅಪಾಯ ಎಂದು ಅವರು ಹೇಳುತ್ತಾರೆ. ನಾವು ಇಲ್ಲಿಯೇ ಇದ್ದು ಈ ಅಪಾಯದ ಬಗ್ಗೆ ಇಲ್ಲಿನ ಜನರಿಗೆ ಎಚ್ಚರಿಕೆ ನೀಡಬೇಕು. ಇದರಿಂದ ಅವರು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಬಹುದು. ಆದರೆ ಈ ಜನರು ಕಾಲೆಬನ ಮಾತನ್ನು ಕೇಳುವುದಿಲ್ಲ ಮತ್ತು ಅದಕ್ಕಿಂತ ಹೆಚ್ಚು ಜನರು ಈ ಬಿಲ್ಡಿಂಗ್ನಿಂದ ಹೊರಬರಲು ಪ್ರಯತ್ನಿಸುತ್ತಾರೆ. ಆದರೆ ಕಟ್ಟಡದ ಮೇಲೆ ಕರ್ಫ್ಯೂ ಇತ್ತು. ಕ್ಯಾಲೆಬ್ ಮತ್ತು ಅವನ ಫ್ರೆಂಡ್ ಈ ಬಿಲ್ಡಿಂಗ್ನಲ್ಲಿ ಉಳಿಯಲು ಯಾರೂ ನಿರ್ಧರಿಸಿದ್ದರು. ಅವರು ಸಂಪೂರ್ಣ ಕಟ್ಟಡಕ್ಕೆ ಭೇಟಿ ನೀಡಿ ಪರಿಶೀಲಿಸುತ್ತಾರೆ ಮತ್ತು ಆಘಾತಕಾರಿ ಸಂಗತಿಯೆಂದರೆ ಆ ಸ್ಪೈಡರ್ಗಳು ಎಂದು ಅವರು ಕಂಡುಕೊಳ್ಳುತ್ತಾರೆ. ಇಡೀ ಬಿಲ್ಡಿಂಗ್ನಲ್ಲಿ ಸ್ಪೈಡರ್ಗಳು ದೊಡ್ಡ ಪ್ರಮಾಣದಲ್ಲಿ ಹರಡಿಕೊಂಡಿವೆ ಮತ್ತು ಅವರು ಈ ಕಟ್ಟಡದಲ್ಲಿ ವಾಸಿಸುತ್ತಿದ್ದ ಬಹಳಷ್ಟು ಜನರನ್ನು ಕೊಂದರು. ಇಬ್ಬರು ಹೆದರಿ ತಮ್ಮ ಅಪಾರ್ಟ್ಮೆಂಟ್ಗೆ ಹಿಂತಿರುಗುತ್ತಾರೆ. ಇಲ್ಲಿ ಅವರು ತಮ್ಮ ಗುಂಪನ್ನು ಹಿಂತಿರುಗಿಸಿರುವುದನ್ನು ನೋಡುತ್ತಾರೆ, ಏಕೆಂದರೆ ಅವರು ಈ ಬಿಲ್ಡಿಂಗ್ನಿಂದ ಹೊರಬರಲು ಯಾವುದೇ ಮಾರ್ಗವನ್ನು ಕಂಡುಕೊಳ್ಳಲಿಲ್ಲ. ಅವರು ಈ ಅಪಾರ್ಟ್ಮೆಂಟ್ನಲ್ಲಿದ್ದರು. ಆಗ ಈ ಬಿಲ್ಡಿಂಗ್ ಓನರ್ ಇಲ್ಲಿಗೆ ಬರುತ್ತಾರೆ, ಏಕೆಂದರೆ ಕ್ಯಾಲೆಬ್ ಎಲ್ಲರ ಹಿಂದೆ ಇದ್ದಾನೆ ಎಂದು ಅವನು ಭಾವಿಸಿದನು. ಈ ಜನರು ಬಾಗಿಲು ತೆರೆಯುತ್ತಾರೆ. ಆದ್ದರಿಂದ ಆ ವ್ಯಕ್ತಿ ಕ್ಯಾಲೆಬ್ ಮತ್ತು ಅವನ ಫ್ರೆಂಡ್ ಮೇಲೆ ಕಬ್ಬಿಣದ ರಾಡ್ನಿಂದ ದಾಳಿ ಮಾಡುತ್ತಾನೆ. ಅವರು ಪೊಲೀಸರಿಗೆ ಸಾಬೀತುಪಡಿಸಲು ಬಯಸಿದ್ದರು ಆ ಕಾಲೆಬನು ಎಲ್ಲರ ಹಿಂದೆ ಇದ್ದನು. ಅದಕ್ಕೆ ಅವರ ಮನೆಯನ್ನು ಹುಡುಕಲು ಹೊರಟಿದ್ದ. ಏತನ್ಮಧ್ಯೆ ಕ್ಯಾಲೆಬ್ನ ಕೋಣೆಯ ಜೊತೆಗೆ ಅವನು ವಾಶ್ರೂಮ್ ತೆರೆಯುತ್ತಾನೆ. ಇದು ಬಹಳಷ್ಟು ಸ್ಪೈಡರ್ಗಳನ್ನು ಹೊಂದಿತ್ತು. ಆ ಜೇಡಗಳು ಹೊರಬರುವುದನ್ನು ನೋಡಿದ ಈ ಜನರು ತಮ್ಮ ಜೀವವನ್ನು ಉಳಿಸುತ್ತಾರೆ. ಈ ಅಪಾರ್ಟ್ಮೆಂಟ್ನಿಂದ ಹೊರಗೆ ಬನ್ನಿ ಮತ್ತು ಈ ಅಪಾರ್ಟ್ಮೆಂಟ್ ಅನ್ನು ಲಾಕ್ ಮಾಡಿ, ಏಕೆಂದರೆ ಅದು ಇನ್ನು ಮುಂದೆ ಸುರಕ್ಷಿತವಾಗಿರಲಿಲ್ಲ. ಅಪಾರ್ಟ್ಮೆಂಟ್ನಲ್ಲಿದ್ದ ಹುಡುಗ ಈ ಸ್ಪೈಡರ್ಗಳು ಈಗ ಅವನನ್ನು ಕೊಂದಿದ್ದವು ಮತ್ತು ಅವನ ಮುಖವನ್ನು ನೋಡಿದೆ. ಅವರೆಲ್ಲ ತುಂಬಾ ಗಾಬರಿಯಾದರು. ಇಲ್ಲಿ ಕ್ಯಾಲೆಬ್ ನೆನಪಿಸಿಕೊಳ್ಳುತ್ತಾರೆ, ಈ ಬಿಲ್ಡಿಂಗ್ನಿಂದ ಹೊರಬರಲು ಒಂದು ಮಾರ್ಗವಿದೆ ಎಂದು, ಪಾರ್ಕಿಂಗ್ ಸ್ಥಳದಲ್ಲಿ. ಆದರೆ ಈ ಜನರು ಪಾರ್ಕಿಂಗ್ ಕಡೆಗೆ ಹೋದಾಗ ಸಾಕಷ್ಟು ದೊಡ್ಡ ಸ್ಪೈಡರ್ಗಳು ಇದ್ದವು. ತಮ್ಮನ್ನು ಕೊಲ್ಲುವುದು. ಅವರು ಈ ಸ್ಥಳದಿಂದ ಹೊರಗೆ ಹೋಗಬೇಕಾದರೆ ಅವರು ಬೆಳಕನ್ನು ಇಡಬೇಕಾಗಿತ್ತು. ಆದರೆ ಪಾರ್ಕಿಂಗ್ನ ಲೈಟ್ನಲ್ಲಿ ಸೆನ್ಸರ್ಗಳಿದ್ದವು. ಯಾರೂ ಅಲ್ಲಿ ಹಾದು ಹೋದರು. ಬೆಳಕು ಕೇವಲ 1 ನಿಮಿಷ ಮಾತ್ರ ಉಳಿಯುತ್ತದೆ. ಬೆಳಕನ್ನು ಆನ್ ಮಾಡುವ ಮೂಲಕ ಈ ಜನರು ಚಲಿಸದೆ ಮುಂದುವರಿಯಲು ಪ್ರಯತ್ನಿಸುತ್ತಾರೆ. ಆದರೆ ಈ ಎಲ್ಲದರಲ್ಲೂ ಕಾಲೆಬ್ನ ಸಹೋದರಿ ಹಿಂದುಳಿದಿದ್ದಾಳೆ. ಸ್ಪೈಡರ್ಗಳು ಅವಳನ್ನು ಕಚ್ಚುವ ಮೊದಲು ಅವಳ ಬಳಿ ಲೈಟರ್ ಇತ್ತು. ಮುಂದೆ ಸಾಗಲು ಅವಳು ಯಶಸ್ವಿಯಾಗಿ ಸುಟ್ಟು ಹೋದಳು. ಅವರು ಈ ಬಿಲ್ಡಿಂಗ್ ಬಾಗಿಲನ್ನು ತಲುಪಿದಾಗ ಈ ಬಾಗಿಲನ್ನು ಸಹ ಮುಚ್ಚಲಾಗಿದೆ ಎಂದು ಅವರು ಕಂಡುಕೊಳ್ಳುತ್ತಾರೆ. ಈ ಜನರು ತುಂಬಾ ಕಿರುಚುತ್ತಾರೆ. ಆದರೆ ಪೊಲೀಸರು ಅವರಿಗೆ ಈ ಬಾಗಿಲು ತೆರೆಯುತ್ತಿಲ್ಲ. ಸ್ವಲ್ಪ ಸಮಯದ ನಂತರ ಪೊಲೀಸರು ಅಲ್ಲಿಗೆ ಮಾನಸಿಕ ಗ್ಯಾಸ್ ಅನ್ನು ಬಿಡುತ್ತಾರೆ. ಯಾರ ಉದ್ದೇಶವಾಗಿತ್ತು? ಈ ಬಿಲ್ಡಿಂಗ್ನಲ್ಲಿ ಎಲ್ಲಾ ಜೀವಿಗಳನ್ನು ಕೊಲ್ಲಲು. ಅವರು ಮನುಷ್ಯರು, ಸ್ಪೈಡರ್ಗಳು ಅಥವಾ ಯಾವುದೇ ಜೀವಿಯಾಗಿರಲಿ, ಅವರನ್ನೆಲ್ಲ ಕೊಂದುಬಿಡು. ಇದನ್ನು ನೋಡಿದ ಕ್ಯಾಲೆಬ್ ತನ್ನ 2 ಸಹಚರರೊಂದಿಗೆ ಹೋಗುತ್ತಾನೆ ಮತ್ತು ರೂಮಲ್ಲಿ ಮನೆ ಮಾಡಲಾಗಿದೆ, ಏಕೆಂದರೆ ಅವನ 4ನೇ ಸಹಚರನು ಇಲ್ಲಿ ಕೊಲ್ಲಲ್ಪಟ್ಟನು. ಅವರು ಇಲ್ಲಿ ಸಾಕಷ್ಟು ಸಮಯವನ್ನು ಕಳೆಯುತ್ತಾರೆ. ತದನಂತರ ಈ ಬಾಗಿಲನ್ನು ಪೊಲೀಸರು ತೆರೆಯುತ್ತಾರೆ. ಇಲ್ಲಿ ಯಾವುದೇ ಜೀವಿ ಬಿಡುವುದಿಲ್ಲ ಎಂದು ಪೊಲೀಸರು ಹೇಳಿದ್ದಾರೆ. ಆದರೆ ಅವನು ಒಳಗೆ ಬಂದು ಕ್ಯಾಲೆಬ್ ಮತ್ತು ಅವನ ಸಹಚರರನ್ನು ನೋಡಿದ ತಕ್ಷಣ ಅವರನ್ನು ಬಂಧಿಸಲಾಗಿದೆ. ಪೊಲೀಸರು ಅವರನ್ನು ಬೇಗನೆ ಕೊಲ್ಲುತ್ತಿದ್ದರು. ಇಲ್ಲಿ ಪೊಲೀಸರು ಬಿಲ್ಡಿಂಗ್ನಿಂದ ಇನ್ನೊಬ್ಬ ವ್ಯಕ್ತಿಯನ್ನು ಸಹ ಹಿಡಿಯುತ್ತಾರೆ. ಈ ವೇಳೆ ಯಾರಿಗೆ ಸೋಂಕು ತಗುಲಿದೆ? ಕ್ಯಾಲೆಬ್ ಇಲ್ಲಿ ಪೊಲೀಸರೊಂದಿಗೆ ಹೋರಾಡಲು ಪ್ರಾರಂಭಿಸುತ್ತಾನೆ. ಅವರು ನಮ್ಮನ್ನು ಉಳಿಸುವ ಬದಲು ನಮ್ಮನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದಾರೆ. ಇದು ಯಾವ ರೀತಿಯ ನ್ಯಾಯ? ಅದರ ಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ಲರಿಗೂ ಹೇಳುತ್ತಾನೆ, ಈ ಸ್ಪೈಡರ್ಗಳು ತುಂಬಾ ವಿಷಕಾರಿ ಎಂದು. ಅವರು ಕಚ್ಚಿದ ಮನುಷ್ಯರು, ಅವರಿಗೂ ಸೋಂಕು ತಗುಲಿದೆ
ಮತ್ತು ಈ ಸೋಂಕು ಇಲ್ಲಿಂದ ಹೊರಬಂದರೆ ಆಗ ಇಡೀ ದೇಶವೇ ಅಪಾಯಕ್ಕೆ ಸಿಲುಕುತ್ತದೆ ಮತ್ತು ಇದು ಸಂಭವಿಸಲು ನಾವು ಬಿಡುವುದಿಲ್ಲ. ಈಗ ಸ್ವಲ್ಪ ಸಮಯದ ನಂತರ ಕ್ಯಾಲೆಬ್ನ ಸಹೋದರಿ ಮತ್ತು ಅವನ ಫ್ರೆಂಡ್ ಕೂಡ ಕೊಲ್ಲಲ್ಪಟ್ಟರು. ಆದರೆ ನಂತರ ಇಲ್ಲಿ ಗಾಯಗೊಂಡ ವ್ಯಕ್ತಿ ಅವನು ತನ್ನ ಕೊನೆಯ ಕೋಣೆಯಲ್ಲಿ ಎಲ್ಲರಿಗೂ ಹೇಳುತ್ತಾನೆ, ಅನೇಕ ಸ್ಪೈಡರ್ಗಳು ಇನ್ನೂ ಜೀವಂತವಾಗಿವೆ, ನೀವು ಸೋಂಕಿತರಾಗಿಲ್ಲ ಎಂದು ಅವರು ಅವರಿಗೆ ಹೇಳುತ್ತಾರೆ. ನೀವು ನಿಮ್ಮ ಜೀವವನ್ನು ಉಳಿಸಿಕೊಂಡು ಇಲ್ಲಿಂದ ಹೋಗಬಹುದು ಮತ್ತು ಆದ್ದರಿಂದ ಜಗತ್ತು ಅಪಾಯಕ್ಕೆ ಸಿಲುಕುವುದಿಲ್ಲ. ಅವರು ಇಲ್ಲಿ ಅವರಿಗೆ ಸಹಾಯ ಮಾಡಲು ಸಿದ್ಧರಾಗಿದ್ದರು, ಏಕೆಂದರೆ ಅವನೇ ಸಾಯಲು ಹೊರಟಿದ್ದ. ಇಲ್ಲಿ ಅವನು ಪೊಲೀಸರನ್ನು ವಂಚಿಸಿ ಬಾಗಿಲು ತೆರೆಯುತ್ತಾನೆ. ಇದರಲ್ಲಿ ಬಹಳಷ್ಟು ಸ್ಪೈಡರ್ಗಳು ಇದ್ದವು. ಅವುಗಳ ಗಾತ್ರ ನಾಯಿಯ ಗಾತ್ರದಷ್ಟು ದೊಡ್ಡದಾಗಿತ್ತು. ಅವರು ಹೊರಬಂದ ತಕ್ಷಣ ಪೊಲೀಸರು ಮತ್ತು ಸೈನಿಕರು ಗುಂಡು ಹಾರಿಸಲು ಪ್ರಾರಂಭಿಸುತ್ತಾರೆ. ಅವರ ಮೇಲೆ ಯಾರೋ ಪಾಯ್ಸನ್ ಎರಚುತ್ತಿದ್ದರು, ಯಾರೋ ಅವರನ್ನು ಕೊಲ್ಲುತ್ತಿದ್ದರು. ಪೊಲೀಸರು ಅವರನ್ನು ಕೊಲ್ಲುವಲ್ಲಿ ನಿರತರಾಗಿದ್ದಾಗ ಕ್ಯಾಲೆಬ್, ಅವನ ಸಹೋದರಿ ಮತ್ತು ಅವನ ಸ್ನೇಹಿತ ಇಲ್ಲಿಂದ ಹೊರಬರುವಲ್ಲಿ ಯಶಸ್ವಿಯಾಗು. ಹೊರಗೆ ಸಾಕಷ್ಟು ವ್ಯಾನ್ಗಳಿದ್ದವು. ಈ ಜನರು ಒಂದು ವ್ಯಾನ್ನಲ್ಲಿ ಕುಳಿತಿದ್ದರು. ಆದರೂ ಅವರ ವ್ಯಾನಿನ ಮುಂದೆ ಸ್ಪೈಡರ್ ಬರುತ್ತದೆ. ಆದರೆ ಅವರು ಅದನ್ನು ಪುಡಿಮಾಡಿ ಮುಂದೆ ಹೋಗುತ್ತಾರೆ. ಅದರ ನಂತರ ದೃಶ್ಯವನ್ನು ಕತ್ತರಿಸಲಾಗುತ್ತದೆ ಮತ್ತು ಸ್ವಲ್ಪ ಸಮಯದ ನಂತರ ನಮಗೆ ದೃಶ್ಯವನ್ನು ತೋರಿಸಲಾಗುತ್ತದೆ. ಕ್ಯಾಲೆಬ್, ಅವನ ಸಹೋದರಿ ಮತ್ತು ಅವನ ಸ್ನೇಹಿತ ಎಂದು ನಮಗೆ ತಿಳಿದಿದೆ, ಅಲ್ಲಿಂದ ಹೊರಬರುವಲ್ಲಿ ಯಶಸ್ವಿಯಾದರು. ಆದರೆ ಈಗ ಸರ್ಕಾರ ಅವರ ಬಿಲ್ಡಿಂಗ್ ಅನ್ನು ನಾಶಪಡಿಸುತ್ತಿದೆ. ಅವರು ತಮ್ಮ ಬಾಲ್ಯವನ್ನು ಎಲ್ಲಿ ಕಳೆದರು? ಕ್ಯಾಲೆಬ್ ಇನ್ನೂ ಸ್ಪೈಡರ್ ಅನ್ನು ಹೊಂದಿರುವುದನ್ನು ನಾವು ನೋಡುತ್ತೇವೆ. ಅವನು ಎಲ್ಲರಿಂದ ಮರೆ ಮಾಡಿದ್ದ ಮತ್ತು ಬಹಳ ಎಚ್ಚರಿಕೆಯಿಂದ ಇಟ್ಟುಕೊಂಡಿದ್ದ ಮತ್ತು ಇದನ್ನು ಮಾತ್ರ ತೋರಿಸಲಾಗುತ್ತಿದೆ. ಚಿತ್ರ ಇಲ್ಲಿಗೆ ಮುಗಿಯುತ್ತದೆ. ಧನ್ಯವಾದಗಳು.